ಹಾಯ್ ಹಲೋ ನಮಸ್ಕಾರ. ಬಾದಾಮಿ ಗೋಂದ ಅಂದರೆ ಗೊತ್ತಾ? ಬಾದಾಮಿ ಮರದ ಕಾಂಡದಿಂದ ಹೊರಬರುವಂತಹ ಒಂದು ರೀತಿಯ ನೈಸರ್ಗಿಕ ಅಂಟು. ಇದನ್ನು ಒಣಗಿಸಿದಾಗ ಅರಳುಗಳಾಗ್ತವೆ. ಇದು ತಂಪುಕಾರಕ ಗುಣವನ್ನು ಹೊಂದಿರೋದ್ರಿಂದ ಆಯುರ್ವೇದದಲ್ಲಿ ಆಹಾರದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಆದರೆ ಇದರ ಪ್ರಯೋಜನ ಎಷ್ಟಿದೆಯೋ ಇದರ ದುಷ್ಪರಿಣಾಮಗಳು ಅಷ್ಟೇ ಇದೆ. ಬಾದಾಮಿ ಗೋಂದದ ಪ್ರಯೋಜನಗಳನ್ನು ಮೊದಲು ತಿಳ್ಕೊಳ್ಳೋಣ. ದೇಹದ ಉಷ್ಣತೆ ಕಡಿಮೆ ಮಾಡ್ತದೆ. ಬಾದಾಮಿ ಗೋಂದ ಪ್ರಕೃತಿಯಲ್ಲಿ ಬಹಳ ತಂಪಾಗಿರುವಂಥದ್ದು. ಬೇಸಿಗೆ ಕಾಲದಲ್ಲಿ ಇದರ ಸೇವನೆ ದೇಹಕ್ಕೆ ತಂಪು, ಸನ್ಸ್ಟ್ರೋಕ್ನಿಂದ ರಕ್ಷಿಸ್ತದೆ. ಜೀರ್ಣಕ್ರಿಯೆಗೆ ಸಹಕಾರಿ, ಮಲಬದ್ಧತೆಯನ್ನು ನಿವಾರಿಸಲು, ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡ್ತದೆ, ತೂಕವನ್ನು ಹೆಚ್ಚಿಸೋಕ್ಕೂ ಕೂಡ ಸಹಕಾರಿ. ತೆಳ್ಳಗಿರುವವರು ಹಾಲಿನೊಂದಿಗೆ ಇದನ್ನು ಸೇರಿಸೋದ್ರಿಂದ ನೈಸರ್ಗಿಕವಾಗಿ ತೂಕ ಕೂಡ ಹೆಚ್ಚಿಸ್ಕೋಬಹುದು. ಸ್ನಾಯುಗಳ ಬಲವರ್ಧನೆ, ಇದು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಅಂಶವನ್ನು ಹೊಂದಿರೋದ್ರಿಂದ ಮೂಳೆಗಳು ಮತ್ತು ಸ್ನಾಯುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚರ್ಮದ ಆರೋಗ್ಯ, ಇದನ್ನು ನೀರಿನಲ್ಲಿ ನೆನೆಸಿ ಮುಖಕ್ಕೆ ಹಚ್ಚುವುದರಿಂದ ಚರ್ಮದ ಸುಕ್ಕುಗಳಾಗಿರ್ಬೋದು, ಚರ್ಮ ಮೃದುವಾಗುವಂತಹ ಒಂದು ಕೆಲಸ ಆಗುತ್ತೆ. ಬಾದಾಮಿ ಗೋಂದವನ್ನು ಬಳಸೋಕೆ ಸಿದ್ಧಗೊಳಿಸೋದು ಹೇಗೆ, ಅದರ ಪ್ರಯೋಜನಗಳನ್ನು ಪಡೆಯೋಕೆ ಬೇಕಾಗುವಂತಹ ಸಮಯದ ವಿವರ ಇಲ್ಲಿದೆ. ಮೊದಲನೇದು, ನೆನೆಯಲು ಬೇಕಾಗುವಂತಹ ಸಮಯ. ಬಾದಾಮಿ ಗೋಂದವನ್ನು ಬಳಸುವ ಮೊದಲು ಕನಿಷ್ಠ 8 ರಿಂದ 12 ಗಂಟೆಗಳ ಒಳಗೆ ನೀರಿನಲ್ಲಿ ನೆನೆಸಲೇಬೇಕು. ಸಾಮಾನ್ಯವಾಗಿ ರಾತ್ರಿ ನೆನೆಸಿಟ್ಟು ಮರುದಿನ ಬೆಳಗ್ಗೆ ಬಳಸೋದು ಬಹಳ ಉತ್ತಮ. ಪ್ರತಿಯೊಬ್ಬರು ಇದೇ ಮೆಥಡನ್ನು ಬಳಸುವಂಥದ್ದು. ಇದು ನೀರಿನಲ್ಲಿ ಚೆನ್ನಾಗಿ ನೆನೆದಾಗ ತನ್ನ ಗಾತ್ರಕ್ಕಿಂತ ಸುಮಾರು 10 ಪಟ್ಟು ದೊಡ್ಡದಾಗಿ ಪಾರದರ್ಶಕ ಜೆಲ್ಲಿಯಂತೆ ಬದಲಾಗುತ್ತೆ. ಫಲಿತಾಂಶ ಕಾಣಲು ಎಷ್ಟು ದಿನ ಬೇಕು, ನೀವು ಯಾವ ಉದ್ದೇಶಕ್ಕಾಗಿ ಇದನ್ನು ಬಳಸ್ತಾ ಇದ್ದೀರಿ ಎಂಬುದರ ಮೇಲೆ ಸಮಯ ಅನ್ನೋದು ನಿರ್ಧಾರವಾಗುತ್ತೆ. ಕೆಲವೊಬ್ಬರು ಇದಕ್ಕೆ ಕಲ್ಲು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡಿ ಕುಡಿಯುವಂಥದ್ದಿದೆ ರುಚಿಗೋಸ್ಕರ. ದೇಹದ ಉಷ್ಣತೆ ಕಡಿಮೆ ಮಾಡಲು ತಕ್ಷಣದ ಪರಿಣಾಮ ಬೀರುತ್ತದೆ. 1 ಲೋಟ ಹಾಲಿನೊಂದಿಗೆ ಅಥವಾ ಪಾನೀಯದೊಂದಿಗೆ ಸೇವಿಸಿದ 2-3 ಗಂಟೆಗಳಲ್ಲಿ ದೇಹಕ್ಕೆ ತಂಪಾದ ಅನುಭವವನ್ನು ನೀಡ್ತದೆ. ಚರ್ಮದ ಕಾಂತಿಗಾಗಿ ಪ್ರತಿದಿನ ಅಥವಾ ವಾರಕ್ಕೆ 3 ಬಾರಿ ಬಳಸ್ತಾ ಇದ್ದರೆ ಸುಮಾರು 2 ರಿಂದ 3 ವಾರಗಳಲ್ಲಿ ಚರ್ಮದ ಮೃದುತ್ವದಲ್ಲಿ ವ್ಯತ್ಯಾಸವನ್ನು ನೀವು ಕಾಣಬಹುದು. ತೂಕವನ್ನು ಹೆಚ್ಚಿಸಿಕೊಳ್ಳಲು ಪೌಷ್ಟಿಕ ಆಹಾರದ ಜೊತೆಗೆ ಪ್ರತಿದಿನ ಸೇವಿಸಿದರೆ 1 ರಿಂದ 2 ತಿಂಗಳಲ್ಲಿ ಆರೋಗ್ಯಕರವಾದ ಬದಲಾವಣೆಗಳನ್ನು ನೀವು ಗಮನಿಸ್ತಾ ಹೋಗ್ತೀರಾ. ಒಂದು ಸಣ್ಣ ಟಿಪ್ ಏನಪ್ಪ ಅಂದರೆ, ನೀವು ಇದನ್ನು ಒಮ್ಮೆಲೆ ನೆನೆಸಿಟ್ಕೊಂಡು ಒಂದು ಗಾಜಿನ ಬಾಟಲಿಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ 3 ರಿಂದ 4 ದಿನಗಳವರೆಗೆ ಹಾಳಾಗದ ಹಾಗೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಡಬಹುದು. ಪ್ರತಿ ಬಾರಿ ಹೊಸದಾಗಿ ನೆನೆಸಬೇಕು ಅಥವಾ ಅನ್ನುವಂತಹ ಒಂದು ಅವಶ್ಯಕತೆ ಏನು ಬರೋದಿಲ್ಲ. ಬಾದಾಮಿ ಗೋಂದ ಏನು ತುಂಬ ನೈಸರ್ಗಿಕವಾಗಿರುವಂಥದ್ದೇ. ಇದನ್ನು ಅತಿಯಾಗಿ ಅಥವಾ ತಂಪಾದ ರೀತಿಯಲ್ಲಿ ಬಳಸಿದಾಗ ಕೆಲವು ಸೈಡ್ ಎಫೆಕ್ಟ್, ದುಷ್ಪರಿಣಾಮಗಳು ಕೂಡ ಉಂಟಾಗ್ತದೆ. ಏನು ಅಂತ ಮೊದಲು ಅದನ್ನು ತಿಳ್ಕೊಳ್ಳಿ. ಜೀರ್ಣಕ್ರಿಯೆಯ ಸಮಸ್ಯೆಗಳು, ಇದರಲ್ಲಿ ನಾರಿನಾಂಶ ಮೀನ್ಸ್ ಫೈಬರ್ ಅನ್ನುವಂತಹ ಒಂದು ಅಂಶ ಅತಿಯಾಗಿ ಇರೋದರಿಂದ ಅತಿಯಾಗಿ ಸೇವಿಸಿದ್ರೆ ಹೊಟ್ಟೆ ಉಬ್ಬರ ಆಗ್ಬೋದು, ಗ್ಯಾಸ್ ಅಥವಾ ಹೊಟ್ಟೆ ನೋವು, ಹಿಂಸೆ ಆಗಿ ನಿಮಗೆ ಕಾಣಿಸ್ಕೊಳ್ಬೋದು. ಇದು ಜೀರ್ಣವಾಗಲು ದೇಹಕ್ಕೆ ಹೆಚ್ಚಿನ ಸಮಯ ಬೇಕಾಗ್ತದೆ. ನೀರಿನ ಕೊರತೆ, ಡಿಹೈಡ್ರೇಷನ್, ಬಾದಾಮಿ ಗೋಂದವು ದೇಹದಲ್ಲಿರುವ ನೀರನ್ನು ಹೀರ್ಕೊಳ್ಳುವ ಗುಣ ಹೊಂದಿದೆ. ಹಾಗಾಗಿ ಇದನ್ನು ಸೇವಿಸಿದಾಗ ದಿನವಿಡೀ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಲಿಲ್ಲ ಅಂತ ಇಟ್ಕೊಳ್ಳಿ, ಕಾನ್ಸ್ಟಿಪೇಷನ್, ಮಲಬದ್ಧತೆ ಅನ್ನೋದು ಉಂಟಾಗಬಹುದು. ಉಸಿರಾಟದ ತೊಂದರೆ, ಕೆಲವರಿಗೆ ಇದು ಅಲರ್ಜಿ ಕೂಡ ಆಗಬಹುದು. ಪ್ರತಿಯೊಬ್ಬರಿಗೂ ಇದೇ ಸರಿ ಹೊಂದುತ್ತೆ ಅಂತಿಲ್ಲ. ಗಂಟಲಿನಲ್ಲಿ ಅಂಟಿಕೊಂಡಂತಾಗುವುದು ಮತ್ತು ನುಂಗಕ್ಕೆ ಕಷ್ಟವಾಗುವ ಸಾಧ್ಯತೆ ಇರ್ತದೆ. ವಿಶೇಷವಾಗಿ ಅಸ್ತಮಾ ಅಥವಾ ಉಸಿರಾಟದ ಸಮಸ್ಯೆ ಇರುವವರು ದಯವಿಟ್ಟು ಎಚ್ಚರಿಕೆಯಿಂದ ಇರಬೇಕು. ಡಾಕ್ಟರ್ನ ಕನ್ಸಲ್ಟ್ ಮಾಡೇ ಮುಂದಿನ ಒಂದು ಹೆಜ್ಜೆಯನ್ನು ಇಡಬೇಕು. ಹಾಗೆ ಗರ್ಭಿಣಿಯರು ಮತ್ತು ಬಾಣಂತಿಯರು, ಇದು ದೇಹವನ್ನು ಅತಿಯಾಗಿ ತಂಪು ಮಾಡುವುದರಿಂದ ಗರ್ಭಿಣಿಯರು ಮತ್ತು ಮಗುವಿಗೆ ಹಾಲುಣಿಸುವ ತಾಯಂದಿರು ವೈದ್ಯರ ಸಲಹೆಯನ್ನು ಪಡೆಯದೆ ಇದನ್ನು ದಯವಿಟ್ಟು ಸೇವಿಸಬಾರ್ದು. ಶೀತ ಅಥವಾ ಕೆಮ್ಮು ಇರುವಾಗ ಇದನ್ನು ಬಳಸಲೇಬಾರದು. ಮುನ್ನೆಚ್ಚರಿಕೆ ಏನು ಗೊತ್ತಾ, ಪ್ರಮಾಣ ದಿನಕ್ಕೆ 1 ರಿಂದ 2 ಚಮಚ ನೆನೆಸಿದಂತಹ ಜೆಲ್ಲಿಯನ್ನು ಮಾತ್ರ ಸೇವಿಸಿದ್ರೆ ನಿಮ್ಮ ದೇಹಕ್ಕೆ ಒಳ್ಳೆಯದು. ಸರಿಯಾಗಿ ನೆನೆಸಿ ಗಟ್ಟಿಯಾದ ಅರಳುಗಳನ್ನು ನೇರವಾಗಿ ತಿನ್ನಬೇಡಿ. ಅದು ಸಂಪೂರ್ಣವಾಗಿ ಜೆಲ್ಲಿಯಾದ ನಂತರವಷ್ಟೇ ಬಳಸುವುದು ಉತ್ತಮ. ಮತ್ತು ನೀರನ್ನು ಕುಡೀರಿ. ಇದನ್ನು ಸೇವಿಸಿದ ದಿನ ಕನಿಷ್ಠ ಜಾಸ್ತಿ 2 ರಿಂದ 3 ಲೀಟರ್ ಆದರೂ ನೀರನ್ನು ನೀವು ಕುಡಿಯುವುದನ್ನು ಮರಿಬೇಡಿ. ನಿಮಗೆ ಮಧುಮೇಹ, ಡಯಾಬಿಟಿಸ್ ಮೀನ್ಸ್ ಸಕ್ಕರೆ ಕಾಯಿಲೆ ಅಥವಾ ಇತರ ಆರೋಗ್ಯ ಸಮಸ್ಯೆಗಳಿದ್ದರೆ ಇದನ್ನು ಡಯಟ್ನಲ್ಲಿ ಸೇರಿಸುವ ಮೊದಲು ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅವರ ಜೊತೆ ಮಾತಾಡಿ ಇದನ್ನು ತಗೋಬೇಕಾ ಬೇಡವಾ ಅಂತ ನಿರ್ಧರಿಸಿ. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫಾಲೋ ಆಗಿ.